ಉತ್ತರವನ್ನು ಒದಗಿಸಿದ್ದಾರೆ. ಈಗ ಲಿಂಗಸೂರು ಪಟ್ಟಣದಲ್ಲಿ ಸುಮಾರು 14 ಡಿಗ್ರಿ ಕಾಲೇಜುಗಳಿದ್ದಾವೆ. ಅಲ್ಲಿ ಸ್ನಾತಕೋತ್ತರ ಪದವಿ ಅತ್ಯವಶ್ಯವಿದ್ದು ಅಲ್ಲಿ ಬರೀ ಹಿಂದುಳಿದ ಜನಾಂಗ ಮತ್ತು SC/ST ಜನಾಂಗ ಜಾಸ್ತಿ ಇರೋದರಿಂದ ಅಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಸ್ನಾತಕೋತ್ತರ ಪದವಿಯನ್ನು ಕಾಲೇಜನ್ನು ಕೊಟ್ಟರೆ ಈಗಾಗಲೇ ಅದಕ್ಕಾಗಿ 14 ಎಕರೆ ಭೂಮಿಯನ್ನು ಸಹ ಮೀಸಲಿಟ್ಟಿದ್ದೀವಿ. ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ನಾವು ಸಚಿವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಸಚಿವರು ಈಗ ಮಾನ್ಯ ಸದಸ್ಯರು ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಸುಮಾರು 13-14 ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೆ. ಅಲ್ಲಿ ಸ್ನಾತಕೋತ್ತರ ಒಂದು ಕೇಂದ್ರ ಆಗಬೇಕು ಅಂತಕ್ಕಂಥದ್ದು ತಮಗೂ ಗೊತ್ತಿದೆ. ಈಗ ಸುಮಾರು 5 ವರ್ಷಗಳಿಂದ ನಮ್ಮ ಏನು ಫಸ್ಟ್ ಗ್ರೇಡ್ ಕಾಲೇಜಸ್ಸಲ್ಲಿ ನಾವು ಈಗ ಪೋಸ್ಟ್ ಗ್ರಾಜುಯೇಷನ್ನ ಸ್ಟಾರ್ಟ್ ಮಾಡುವಂಥದ್ದಕ್ಕೆ ನಿರ್ಬಂಧ ಹಾಕ್ಕೊಂಡಿದ್ದೀವಿ. ಕಾರಣ ಗುಣಮಟ್ಟ ಕಾಯ್ದುಕೋಬೇಕು ಮತ್ತು ಎಲ್ಲ ಇತರೆ ಮೂಲಭೂತ ಸೌಲಭ್ಯ ಲೈಬ್ರರಿ ಸಂಬಂಧಪಟ್ಟಿರ್ಬೋದು ಮತ್ತು ಕ್ವಾಲಿಫೈಡ್ ಫ್ಯಾಕಲ್ಟಿ, ಭಾಳ ಮುಖ್ಯವಾಗಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದೇ ಇರೋದ್ರಿಂದ ಆ ಒಂದು ನಿರ್ಬಂಧ ಇರೋದ್ರಿಂದ ನಾವು ಅಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಲ್ಲಿ ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಸದ್ಯಕ್ಕೆ ಅದರ ಒಂದು ಸಂದರ್ಭ ಒದಗಿ ಬರಲ್ಲ ಅಂತಕ್ಕಂಥದ್ದು. ಮತ್ತು ಹತ್ತಿರದಲ್ಲೇ ಈಗ 28 ಕಿಲೋಮೀಟರ್ ಆಗುತ್ತೆ. ಈಗ ಸಿಂಧನೂರಲ್ಲಿ ಈಗ ಒಂದು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಇದೆ ಅಲ್ಲಿ, ಮತ್ತು ಇಲ್ಲಿ ಮಸ್ಕಿಲಿದೆ 28.6 ಕಿಲೋಮೀಟರ್ ಆಗುತ್ತೆ. ಈ 2 ಕಡೆ ಹೋಗ್ಬೇಕು. ಯಾಕಂದರೆ ತಮಗೆ ಗೊತ್ತಿದೆ ಈಗ ಗುಣಮಟ್ಟ ಭಾಳ ಮುಖ್ಯ ಇರ್ತಕ್ಕಂಥದ್ದು. ಸ್ನಾತಕೋತ್ತರ ಪದವಿ ಪಡಿತಕ್ಕಂಥದ್ದು ಒಂದು ಭಾಗ ಆದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಆ ಕಾರಣದಿಂದ ನಾವು ಈಗ ಸದ್ಯಕ್ಕೆ ಸರ್ಕಾರದಲ್ಲಿ ನಮ್ಮ ಪದವಿ ಕಾಲೇಜುಗಳಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೊಡ್ತಾ ಇಲ್ಲ. ಆದರೆ ಸದಸ್ಯರಿಗೆ ನಾನು ಒಂದು ಸಲಹೆ ಕೊಡ್ತೀನಿ, ನಾನು ಮಾತಾಡ್ತೀನಿ. ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಅವರು ಏನಾದರೂ ಅಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್, ಯಾಕಂದರೆ ಅದು ಸುಮಾರು 13-14 ಎಕರೆ ಜಮೀನಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರ ಜೊತೆ ಪ್ರಸ್ತಾಪ ಮಾಡ್ತೀನಿ. ಅವರ ಆಂತರಿಕ ಸಂಪನ್ಮೂಲಗಳಲ್ಲಿ ಅವರು ಮಾಡುವಂಥದ್ದಕ್ಕೆ ಅವಕಾಶ ಇದ್ದರೆ ನಾನು ಮಾತಾಡ್ತೀನಿ. ಮಾನ್ಯ ಸದಸ್ಯರು ಕೂಡ ಅಲ್ಲಿ ಅವರು ಪ್ರಸ್ತಾವನೆಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಈಗ ಒಂದು ಸೆಕೆಂಡ್, ಈಗ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಬ್ಲಮ್ ಇದೆ, ಅನುದಾನ ಕೊರತೆ ಇದೆ. ನೀವು ಪ್ರೈವೇಟ್ ಕಾಲೇಜುಗಳನ್ನು ಕೊಟ್ಟಿದ್ದೀರಿ, ಅಲ್ಲಿ ಯಾರನ್ನು ಮಾನಿಟ್ರಿಂಗ್ ಮಾಡ್ತಾರೆ, ಅಲ್ಲಿ ಯಾರು ಪಾಠ ಹೇಳ್ತಾರೆ? SSLCಗೆಲ್ಲ ವೆಬ್ ಕ್ಯಾಮ್ರಾ ಹಾಕ್ತಾರೆ. ಇಲ್ಲಿ PG ಸೆಂಟರ್ಸ್ಗಳಿಗೆ ಅವರೆಲ್ಲ ಎಕ್ಸಾಮ್ಗಳಿಗೆ ಒಂದು ವೆಬ್ ಕ್ಯಾಮ್ರಾ ಹಾಕಿ ಒಂದು ಎಕ್ಸಾಮ್ ನಡೆಸಲ್ಲ. ಯಾರೋ ವರ್ಷಕ್ಕೊಮ್ಮೆ ಅಡ್ಮಿಷನ್ ತೊಗೊಂಡು ಹೋಗ್ತಾರೆ, ಅಲ್ಲಿ ಉತ್ತರ ಬರೀತಾರೆ, ಎಕ್ಸಾಮ್ ಬರೀತಾರೆ, ಹಿಂಗೆ ನಡೆಸ್ಕೊಂಡು ಹೋದ. ಅದಕ್ಕಿಂತ ನಮ್ಮ ಸರ್ಕಾರಿ ಕಾಲೇಜುಗಳಾದರೆ ಬೆಟರ್ ಇರ್ತಲ್ಲ. ಈ ಪ್ರೈವೇಟ್ ಕಾಲೇಜುಗಳಿಗೆ ನಮ್ಮಲ್ಲಿ BSc MA MSW ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಅವು ಕಾಲೇಜುಗಳು 2 ಕೊಠಡಿ 4 ಕೊಠಡಿ ಇದ್ದಾವೆ. ಅದರಲ್ಲಿ 20 ಕೋರ್ಸ್ಗಳು ನಡೀತಾ ಇದ್ದಾವೆ. ಈಗಾದರೆ ಹೆಂಗೆ, ಯಾರು ಮಾನಿಟ್ರಿಂಗ್ ಮಾಡ್ತೀರಿ, ಯಾರು ಆ್ಯಕ್ಷನ್ ತಗೋತೀರಿ, ಅದನ್ನು ಹೇಳಿ ಸರ್. ಈಗ ಮಾನ್ಯ ಸಭಾಪತಿಗಳೇ, ಈಗ ರಾಯಚೂರು ವಿಶ್ವವಿದ್ಯಾಲಯದ ವ್ಯಾಪ್ತಿ ಒಳಗೆ ಹಲವಾರು ದೂರುಗಳು ಬಂದಿದ್ದಾರೆ ನಮಗೆ. ಈಗ ಖಾಸಗಿ ಪದವಿ ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು ಮತ್ತು ಪ್ರವೇಶಾತಿ ಬಗ್ಗೆ ಕೂಡ ಅಲ್ಲಿ ಸ್ವಲ್ಪ ಗೊಂದಲ ಇದೆ. ಅಲ್ಲಿ GER ಕೂಡ ಭಾಳ ಕಮ್ಮಿ ಆಗ್ತಾ ಇದೆ. ಈಗಾಗಲೇ ಅಲ್ಲಿ ನಾವು ಕುಲಸಚಿವರ ಒಂದು ವಿಚಾರ ಬಂದಾಗ ಅಲ್ಲಿ ಭಾಳಷ್ಟು ಗೊಂದಲ ಏರ್ಪಟ್ಟಿತ್ತು. ಆದರೆ ಈಗ ಮಾನ್ಯ ಸದಸ್ಯರು ಹೇಳಿದಾಗೆ ಸ್ವಲ್ಪ ಆ ಭಾಗದಲ್ಲಿ ಈ ಒಂದು ದೂರುಗಳು ಬರ್ತಾ ಇದ್ದಾವೆ. ನಾನು ವಿಶ್ವವಿದ್ಯಾಲಯದವರಿಗೆ ಕಟ್ಟುನಿಟ್ಟಾದಂಥ ಸೂಚನೆ ಕೊಡ್ತೀವಿ. ಈ ರೀತಿ ಅಕ್ರಮಗಳಾಗ್ತಕ್ಕಂಥದ್ದು ಯಾವುದಕ್ಕೂ ಅವಕಾಶ ಆಗಬಾರ್ದು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತೀವಿ. ಸರ್ 3 ವರ್ಷ 4 ವರ್ಷ ಆದ್ರೂ ಸರ್ 3 ವರ್ಷ 4 ವರ್ಷ ಆದ್ರೂ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ಮಾರ್ಕ್ಸ್ ಕಾರ್ಡ್ ಬರ್ತಾ ಇಲ್ಲ. PUC ಮುಗಿದ್ರು ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ಸರಿಪಡಿಸಿ